ಹಾಯ್ ಹೆಲೋ ನಾವಿವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ನನ್ನ ಮಗಳನ್ನ ದೇವಸ್ಥಾನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂದರೆ ಹೊರನಾಡಿಗೆ ಹೋಗ್ತಿದ್ದೀವಿ. ನನ್ನ ಮಗನಿಗೆ ಇವಾಗ 6 ಮಂತ್ ನಡೀತಾ ಇದೆ. ಸೊ ಹಾಗಾಗಿ ಅವನಿಗೆ ಅನ್ನಪ್ರಾಶನ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಮಗಳಿಗೆ ಅದೆಲ್ಲ ಗೊತ್ತಿರಲಿಲ್ಲ ನಮ್ಗೆ ಆ ಟೈಮಲ್ಲಿ. ಸೊ ಹಾಗಾಗಿ ಇವನ ಜೊತೆ ಅವಳಿಗೊಂದು ತುಲಾಭಾರ ಮಾಡಿಸೋಣ ಅಂತ ಅಂದ್ಕೊಂಡು ಹೊರಟ್ವಿ. ಅಲ್ಲಿಂದ ಹೊರಟು ಬಂದ್ವಿ, ಗಾಡಿ ಪಾರ್ಕ್ ಮಾಡಿ ಬರ್ತಾ ಇದ್ದೀವಿ. ದೇವಸ್ಥಾನದೊಳಗೆ ಎಂಟ್ರಿ ಆದ್ವಿ. ನೆಕ್ಸ್ಟ್ ನಾವು ಅಲ್ಲಿಂದ ಟಿಕೆಟ್ ಮಾಡಿಸೋಣ ಅಂತ ಬಂದ್ವಿ. ಅವ್ರು ಹೇಳಿದ್ರು ವೆಯ್ಟ್ ಚೆಕ್ ಮಾಡ್ಕೊಂಡು ಬನ್ನಿ ಅಂತ. ಅವಳು 21.5 ಇದ್ಲು. ಸೊ ಹಾಗಾಗಿ ನಾವು 24 kg ಕೊಟ್ವಿ. 12 kg ಅಕ್ಕಿ, 12 kg ಬೆಲ್ಲ ಕೊಟ್ವಿ. ಹಾಗೆ ಅನ್ನಪ್ರಾಶನ ಮಾಡೋಕ್ಕೆ ಅಂತ ಟಿಕೆಟ್ ತೊಗೊಂಡು ಅಲ್ಲಿಂದ ದೇವ್ರ ದರ್ಶನಕ್ಕೆ ಹೋಗಬೇಕು. ಫಸ್ಟು ದೇವ್ರ ದರ್ಶನಕ್ಕೆ ಹೋದಾಗ ಅಲ್ಲಿ ಅವ್ರಿಗೆ ನಾವು ಟಿಕೆಟ್ ಕೊಟ್ಟು ಈ ಥರ ಬಂದಿದ್ವಿ ಅನ್ನಪ್ರಾಶನಕ್ಕೆ ಅಂದರೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಅವರು ಕೇಳ್ತಾರೆ ಇಲ್ಲಿಗೆ ಹೋಗಿ ಕೂತ್ಕೊಳ್ಳಿ ಅಂತಾರೆ. ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ರೆ ಅವರು ಏನೇನು ಬೇಕೋ ಅದೆಲ್ಲ ತೊಗೊಂಡು ಬರ್ತಾರೆ. ನೀವು ಹೋಗಬೇಕಾದ್ರೆ ನಾವು ಬೆಳ್ಳಿ ಬಟ್ಲು ಮತ್ತು ಚಿನ್ನದ ಸ್ಪೂನ್ ತೊಗೊಂಡು ಹೋಗಬೇಕಾಗತ್ತೆ. ನಮ್ಮ ಹತ್ರ ಚಿನ್ನದ ಸ್ಪೂನ್ ಇರಲಿಲ್ಲ ಅಂತೇಳಿ ನಾವು ಬರೀ ಬೆಳ್ಳಿ ಬಟ್ಲು ಮಾತ್ರ ತೊಗೊಂಡು ಹೋಗಿದ್ವಿ. ಅಲ್ಲಿ ತೊಗೊಂಡು ಹೋದ್ಮೇಲೆ ಅವರು ನಮ್ಮದೇ ಆದ ನಮ್ಮ ಹತ್ರ ಏನು ಚಿನ್ನದಿರುತ್ತೆ ಅದರಲ್ಲೇ ತಿನ್ನಿಸಿ ಅಂತ ಹೇಳ್ತಾರೆ. ಅದರಲ್ಲಿ ನಾವು ತಿನ್ನಿಸ್ಬೋದು. ಅವ್ರದ್ದು ಏನೇನಿದೆ ಅದನ್ನೆಲ್ಲ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಖುಷಿಯಾಯಿತು. ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಮಗುಗೆ ಈ ಥರ ಅನ್ನಪ್ರಾಶನ ಮಾಡಿಸಿದ್ದು ನಾವು. ಇದೇ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಮ್ಮ ಮನೇಲಿ ಎಲ್ಲರಿಗೂ. ನನ್ನ ಮಗಳು ತೊಡೆ ಮೇಲೆ ಕೂರಿಸ್ಕೊಳಕ್ಕೆ ತಮ್ಮನ್ನು ಬಿಟ್ಟಿಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಪಕ್ಕದಲ್ಲಿ ಸುಮ್ಮನೆ ಕೂತಿದ್ದಾಳೆ ಅವಳು. ಸೊ ಉಂಗುರನ ತೊಗೊಳಕ್ಕೆ ಹೇಳಿದ್ರು. ತೊಗೊಂಡು ನಾವು ಅವ್ರಿಗೆ ತಿನ್ಸೋಣ ಅಂತ ಹೋದ್ವಿ. ಅವರು ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿದರು. ಆಲ್ರೆಡಿ ಅವ್ರಿಗೆ ನಿದ್ದೆ ಬಂದೋಗಿತ್ತು. ತುಂಬ ಅಳ್ತಾ ಇದ್ರು. ಆದರೂ ನಾವು ಬಿಡೋಂಗಿಲ್ಲ. ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ, ಚೂರಾದರೂ ಟೇಸ್ಟ್ ಮಾಡಲಿ ಅಂತ ತಿನ್ನಿಸ್ತಿದ್ವಿ. ಖುಷಿ ಆಯಿತು, ತುಂಬ ಖುಷಿ ಆಯಿತು. ಲೈಫಲ್ಲಿ ನಾವು ದುಡ್ಡು ಮಾಡ್ತೀವೋ ಬಿಡ್ತೀವೋ, ಈ ಥರ ಸಣ್ಣ ಸಣ್ಣ ಖುಷಿಲಿ ನಾವು ಖುಷಿ ಪಡಬೇಕಾಗತ್ತೆ. ನಮ್ಮ ಮಕ್ಕಳಿಗಿಂತ ದೊಡ್ಡದು ಯಾವುದೂ ಇರಲ್ಲ. ತುಂಬ ಖುಷಿ ಆಯಿತು. ಇದೆಲ್ಲ ನಮಗೆ ಹೊಸ ಅನುಭವ ಅನ್ನಿಸ್ತು. ಹಾಗಾಗಿ ತುಂಬ ಖುಷಿ ಆಯಿತು. ನೆಕ್ಸ್ಟು ನನ್ನ ಮಗಳಿಗೆ ಕೊಟ್ಟಿಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಕೂತಿದ್ಲು. ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಅವ್ರಿಗೂ ಕುಡಿ ತಿನ್ನಿಸ್ಲಿ ಅಂತ. ಆವಾಗ ಫುಲ್ ಖುಷಿಯಿಂದ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರಿಗೆ ಫುಲ್ ಖುಷಿ. ತಮ್ಮ ಅಂದರೆ ಫುಲ್ಲು ಜಾಸ್ತಿ ಕೇರ್ ಮಾಡ್ತಾರೆ, ಜಾಸ್ತಿ ಪ್ರೀತಿ ಅವರಿಗೆ. ಇವಾಗ ಫುಲ್ ಖುಷಿಯಿಂದ ತಿನ್ಸಕ್ಕೆ ಹೋಗ್ತಿದ್ರು. ಅವನು ತಿಂತಿರಲಿಲ್ಲ, ಅವಳು ಬಿಡೋಂಗೆ ಇರಲಿಲ್ಲ. ಆದರೂ ತಿನ್ನಿಸ್ತಿದ್ರು ಖುಷಿಯಿಂದ. ಹಾಗಾಗಿ ಅಮ್ಮನೂ ತಿನ್ನಿಸಿದ್ರು. ಅವ್ರಿಗೂ ಖುಷಿ ಆಯಿತು. ಅವ್ರಿಗೂ ಇದೆಲ್ಲ ಫಸ್ಟು ಎಕ್ಸ್ಪೀರಿಯೆನ್ಸು. ಮತ್ತು ನಾವೆಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಅನ್ನಪ್ರಾಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ದೇವ್ರ ದರ್ಶನಕ್ಕೆ ಹೋಗ್ತೀವಿ. ಕುಂಕುಮಾರ್ಚನೆ ಮಾಡಿಸ್ತೀವಿ. ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಸೊ ಹಾಗಾಗಿ ಅದ್ರ ವೀಡಿಯೋ ಮಾಡೋಕ್ಕಾಗಿಲ್ಲ. ಕುಂಕುಮಾರ್ಚನೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟು ನನ್ನ ಮಗಳದ್ದು ತುಲಾಭಾರ ಮಾಡ್ಸೋಕ್ಕೆ ಅಂತ ಬರ್ತೀವಿ. ಅದ್ರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ನಾವು ತುಂಬ ಚೆನ್ನಾಗಾಯಿತು. ತುಲಾಭಾರ ಮಾಡಿಸಿದ್ದು ತುಂಬ ಖುಷಿ ಆಯಿತು. ನನ್ನ ಮಗಂದು ಅವಳದು ಒಟ್ಟಿಗೆ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದು ಅವರಿಬ್ಬರದು ಒಟ್ಟಿಗೆ ಮಾಡ್ಸೋಕ್ಕಾಗಲಿಲ್ಲ. ಯಾಕೆ ಅಂದರೆ ಚಿಕ್ಕ ಮಕ್ಕಳಿಗೆ ಮಾಡಲ್ವಂತೆ, 3 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ಅಂತೆ ಮಾಡೋದು. ಸೊ ಹಾಗಾಗಿ ನಾವು ಅವ್ರದ್ದು ಮಾಡ್ಸೋಕ್ಕಾಗಲಿಲ್ಲ. ನನ್ನ ಮಗಂದು ಅಕಸ್ಮಾತ್ ಮಗುದು ಮಾಡಿಸ್ಲೇಬೇಕು ಅಂತಂದರೆ ತಾಯಿ ಮಗುದು ಮಾಡಿಸ್ಬೇಕಂತೆ. ಸೊ ನಮ್ಗೆ ಪ್ಲಾನ್ ಇರಲಿಲ್ಲ. ನಾವು ಅಲ್ಲಿ ಹೋಗ್ತಾ ಇದ್ವಿ. ಆವಾಗ ನನ್ನ ಮಗಳನ್ನ ಯಾರೋ ಕರೆದು ಅರ್ಶಿನ ಕುಂಕುಮ ಕೊಟ್ಟರು. ತುಂಬ ಖುಷಿ ಆಯಿತು, ತುಂಬ ಸಂತೋಷ ಆಯಿತು. ಅಮ್ಮ ಆದವ್ರಿಗೆ ಅದರಿಂದ ದೊಡ್ಡ ಖುಷಿ ಏನೂ ಇಲ್ಲ. ನನ್ನ ಮಗಳಿಗಂತೂ ತುಂಬ ಖುಷಿ ಆಯಿತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ದೇವಸ್ಥಾನಕ್ಕೆ ಹೋದಾಗ ಅವಳಿಗೆ ದೇವ್ರ ಮುಂದೆ ಇಷ್ಟು ಒಳ್ಳೆ
ಇದು ಅರ್ಶಿನ ಕುಂಕುಮ ಕೊಟ್ಟರಲ್ಲ ಅನ್ನೋದೇ ತುಂಬ ಖುಷಿ ಆಯಿತು. ಹೋಮೆಲ್ಲ ಮಾಡಿಸಿದ್ರು ಅವರು, ಯಾಕೆ ಅಂತ ಗೊತ್ತಿಲ್ಲ, ಅವರು ಅರ್ಶಿನ ಕುಂಕುಮ ಕೊಟ್ಟಿದ್ದು ಅವ್ರು ಹೇಳಲಿಲ್ಲ. ಬಟ್ ತುಂಬ ಖುಷಿ ಆಯಿತು. ಫೈನಲಿ ಅವ್ರು ಫುಲ್ ಖುಷಿ ಆದಳು, ಅವಳಿಂದ ಮನೆಯವರೆಲ್ಲ ಫುಲ್ ಖುಷಿ ಆದರು, ತುಂಬ ಹ್ಯಾಪಿಯಾಗಿದ್ವಿ. ನೆಕ್ಸ್ಟು ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ನಾವು ಕಳಸ ಬಂದ್ವಿ. ಕಳಸದಲ್ಲಿ ಅಲ್ಲಿಂದ ನಾವು ಕಳಸದಿಂದ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಒಂದು ಬ್ರಿಡ್ಜಿಗೆ ಅಂತ ಹೇಳಿದ್ರು. ಆ ಬ್ರಿಡ್ಜಿಗೆ ಹೋಗೋಣ ಅಂತ ಬಂದ್ವಿ. ಬಟ್ ತುಂಬ ಚೆನ್ನಾಗಿದೆ ಬ್ರಿಡ್ಜು. ಯಾರೆಲ್ಲ ಕಳಸ ಆ ಕಡೆ ಓಡಾಡ್ತೀರಾ ಅವರೆಲ್ಲ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ನನ್ನ ಮಗಳು ನನ್ನ ಮಾಮನ ಮಗು ತುಂಬ ಖುಷಿಯಾಗಿ ಕುಂಡಾಡ್ತಿದ್ರು, ತುಂಬ ಖುಷಿಯಾಯಿತು. ವ್ಯೂಸ್ ಅಂತೂ ತುಂಬ ಚೆನ್ನಾಗಿತ್ತು, ಜನನೇ ಇರಲಿಲ್ಲ ಹೇಳ್ಬೇಕು ಅಂದರೆ. ನಮ್ಮದೇ ಅಲ್ಲಿ ಎಲ್ಲ ನಾವೇ ಅನ್ನೋ ಥರ ಕುಂಡಾಡಿದ್ವಿ ಖುಷಿಲಿ. ನಮ್ಮ ಮನೆಯವರು ಅವ್ರ ಮಗನ ಎತ್ಕೊಂಡು ಫುಲ್ ಖುಷಿಯಾಗಿ ಓಡಾಡ್ತಿದ್ರು. ನಮ್ಮ ಅಜ್ಜಿಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್, ನಮ್ಮಮ್ಮನೂ ಫಸ್ಟು. ನಮ್ಮ ತಲೆ ಸುತ್ತುತ್ತೆ ಅಂತಿದ್ರು. ಆಮೇಲೆ ಚೆನ್ನಾಗಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ನೆಕ್ಸ್ಟ್ ನಾವು ದಕ್ಷಿಣ ಕಾಶಿ ಕ್ಷೇತ್ರಕ್ಕೆ ಬಂದ್ವಿ. ಇಲ್ಲಿ ದೇವಸ್ಥಾನ ಇದೆ ಕಳಸದಲ್ಲಿ. ಆ ಕಳಸ ದೇವಸ್ಥಾನದ ಮುಂದೆನೇ ಹೋಗಬೇಕು ನಾವು. ಕಳಸೇಶ್ವರ ದೇವಸ್ಥಾನ ಅಂತ ಇದು ಶಿವನ ದೇವಸ್ಥಾನ, ತುಂಬ ಚೆನ್ನಾಗಿದೆ. ನಾನು ಖುಷಿಲಿ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ಕೊಂಡು ಹೋದೆ. ಅಲ್ಲಿ ಒಳಗೆ ಮಾಡಿದ್ರೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ವೀಡಿಯೋ ಮಾಡಿದ್ರೆ ಮೊಬೈಲ್ ಸೀಸ್ ಆಗುತ್ತೆ ಮೇಡಮ್ ಅಂದರು. ಸೊ ಹಾಗಾಗಿ ನಾನು ಏನು ಮಾಡಿದೆ, ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೋ ಅಷ್ಟು ಮಾತ್ರ ವೀಡಿಯೋ ಮಾಡಿದೆ. ನೆಕ್ಸ್ಟ್ ಫೋನ್ನ ಜೇಬಿಗೆ ಹಾಕೊಂಡು ಒಳಗೆ ವೀಡಿಯೋ ಆರಾಮಾಗಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡಿ ಅಂತ ಹೇಳಿದ್ರು. ಒಳಗೆಲ್ಲ ವೀಡಿಯೋ ಮಾಡೋದಿಲ್ಲ, ವೀಡಿಯೋ ಮಾಡಿದ್ರೆ ಮೊಬೈಲ್ ಸೀಸ್ ಆಗುತ್ತೆ ಅಂತ. ಹಾಗಾಗಿ ನಾನು ಒಳಗೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಮೈ ಫಸ್ಟ್ ವ್ಲಾಗ್. ಪ್ಲೀಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ.